ಮುಂದಿಟ್ಟು ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಆ ನಂತರ ನೋಟಿಸ್ ಅನ್ನ ಕೊಡುವ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, 2 ದಿನ ಮಹಜರು ಪ್ರಕ್ರಿಯೆ ನಡೆಯಿತು. ಆ ನಂತರದಲ್ಲಿ ಇವತ್ತು ಬಹಳ ನಿರ್ಣಾಯಕ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿ. ಯಾವೆಲ್ಲ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡು ಈಗ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ, ಅದರ ಜೊತೆಯಲ್ಲಿ ಮುಂದೆ ನೋಟಿಸ್ ಕೊಡುವಂತಹ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂತ? ಅಶ್ವಿನಿ, 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಹಜರು ಪ್ರಕ್ರಿಯೆ ನಡೆದಿತ್ತು. ಪ್ರಮುಖವಾಗಿ ಜಯಂತ್ ಟಿ ಮನೆಯಲ್ಲಿ ಮತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮಹಜರು ಪ್ರಕ್ರಿಯೆ ನಡೆದು ಆತನನ್ನ ಅಂದ್ರೆ ಚಿನ್ನಯ್ಯನನ್ನು ನಿನ್ನೆ ರಾತ್ರಿ ವೇಳೆಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆತಂದಿದ್ರು. ಸದ್ಯ ಆತ ಎಸ್ಐಟಿ ಕಚೇರಿಯಲ್ಲೇ ಇದ್ದಾನೆ. ಇವತ್ತು ಆತನ ವಿಚಾರಣೆ ಮುಂದುವರಿಲಿಕ್ಕಿದೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆ ಇವತ್ತು ನಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ 2 ದಿನಗಳ ಮಹಜರು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆಗಳಿರುತ್ತೆ. ಆ ಒಂದು ಮನೆ ಆಗಿರಬಹುದು, ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರುವುದು, ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ವಿಚಾರಣೆಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಜೊತೆಗೆ ಸುಜಾತ ಭಟ್ ಇವರಿಗೆ ಸೇರಿದಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವರು 3 ಜನ ಆತನನ್ನ ಬೆಂಗಳೂರು ಮತ್ತು ದೆಹಲಿಗೆ ಕರೆದುಕೊಂಡು ಹೋಗಿದ್ರು. ದೆಹಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನ ಮೀಟ್ ಆಗಿದ್ರು. ಅದರ ಜೊತೆಗೆ ಬುರುಡೆಯನ್ನು ಕೂಡ ದೆಹಲಿಗೆ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಯಾವತ್ತು ಚಿನ್ನಯ್ಯನಿಗೆ ಕೇಳುವಂತಹ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲಾಗಿ ಆತನಿಗೆ ಮೆಡಿಕಲ್ ಟೆಸ್ಟ್ಗೆ ಇವತ್ತು ಕರೆದುಕೊಂಡು ಹೋಗ್ತಾರೆ. ಪ್ರತಿ 48 ಗಂಟೆಗಳಿಗೊಮ್ಮೆ ಆತನ ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ. ಹಾಗಾಗಿ ಇವತ್ತು ಆತನನ್ನ ಸರ್ಕಾರಿ ಆಸ್ಪತ್ರೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆ ಬಳಿಕ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದು ಇವತ್ತು ವಿಚಾರಣೆಗಳು ಕೂಡ ಸಾಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಮೂವರಿಗೆ ಈ ಒಂದು ಬುರುಡೆ ಕೇಸ್ಗೆ ಸಂಬಂಧಿಸಿದಂತೆ ದೆಹಲಿಗೆ ಹೋದವರಿಗೆ ಮತ್ತು ಬೆಂಗಳೂರಿನಲ್ಲಿ ಇದ್ದವರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇರುವಂತದ್ದು ಗಿರೀಶ್ ಮಟ್ಟನ್ ಅವರ್, ಟಿ ಜಯಂತ್ ಮತ್ತು ಸುಜಾತ ಭಟ್. ಹೀಗಾಗಿ ಅವರಿಗೆ 3 ಜನಕ್ಕೆ ನೋಟಿಸ್ ನೀಡುವುದಕ್ಕೆ ಎಸ್ಐಟಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಅವರು 3 ಜನಕ್ಕೂ ನೋಟಿಸ್ ನೀಡಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿ ಜಯಂತ್ ಮತ್ತು ಮಟ್ಟನ್ ಅವರು ಕೂಡ ಮೊನ್ನೆ ಮಾಧ್ಯಮಗಳ ಜೊತೆ ಮಾತಾಡಿದಾಗ ಹೇಳ್ತಾ ಇದ್ರು, ನಮ್ಮನ್ನು ವಿಚಾರಣೆಗೆ ಕರಿಬೇಕು, ನಾವು ವಿಚಾರಣೆಯಲ್ಲಿ ಎಲ್ಲ ಸತ್ಯಗಳನ್ನು ಹೇಳ್ತೇವೆ, ನಾವು ಜೈಲಿಗೆ ಹೋಗುವುದಕ್ಕೂ ಕೂಡ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದಕ್ಕೆ ಎಲ್ಲ ಬೇಕಾದಂತಹ ಸಿದ್ಧತೆಗಳನ್ನ ಎಸ್ಐಟಿ ತಂಡ ಮಾಡಿಕೊಂಡಿರುವಂತದ್ದು. ಅಶ್ವಿನಿ, ದಿನೇಶ್, ಅದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ ನೋಟಿಸ್ ಕೊಡ್ತಾರೆ, ಆದ್ರೆ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳು ಬಹಳ ಪ್ರಮುಖವಾಗಿರುವಂತದ್ದು. ಅದರಲ್ಲೂ ಕೂಡ ಮಹಜರು ನಡೆಸಿರುವಂತಹ ಸಂದರ್ಭದಲ್ಲಿ ಮೊಬೈಲ್ ಆಗಿರಬಹುದು, ಅದರ ಜೊತೆಯಲ್ಲಿ ಲ್ಯಾಪ್ಟಾಪ್ ಆಗಿರಬಹುದು, ಒಂದಷ್ಟು ದಾಖಲೆಗಳಾಗಿರಬಹುದು, ಇದೆಲ್ಲವನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಈ ಟೆಕ್ನಿಕಲ್ ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ, ಏನೆಲ್ಲ ಸಾಕ್ಷ್ಯಗಳು ಇದ್ದಿರಬಹುದು, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ? ಅಶ್ವಿನಿ, ಅದೇ ಮೊನ್ನೆ ವಶಪಡಿಸಿಕೊಂಡಂತ ಈ ಎಲ್ಲ ವಸ್ತುಗಳನ್ನ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅದರಲ್ಲೂ ಕೂಡ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಪ್ರಮುಖವಾಗಿ ಆ ವ್ಯಕ್ತಿ ಏನಿದ್ದಾನೆ, ಚಿನ್ನಯ್ಯ ಏನಿದ್ದಾನೆ, ಆತನ 2 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಅದರ ರಿಟ್ರೀವ್ ಕೆಲಸಗಳು ಆಗ್ತಾ ಇದೆ. ಅದು ರಿಟ್ರೀವ್ ಆದ್ರೆ ಸಾಕಷ್ಟು ಸಾಕ್ಷಿಗಳು ಎಸ್ಐಟಿಗೆ ಸಿಗುತ್ತೆ. ಆ ಒಂದು ಕಾಂಟ್ಯಾಕ್ಟ್ ನಲ್ಲಿ ಯಾರಿದ್ರು ಅನ್ನುವಂಥದ್ದು, ಚಿನ್ನಯ್ಯನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಈ ಒಂದು ಮೊಬೈಲ್ ನಿಂದಾಗಿ ಗೊತ್ತಾಗುತ್ತೆ. ಹೀಗಾಗಿ ಸದ್ಯ ಮೊಬೈಲ್ ರಿಟ್ರೀವ್ ಮಾಡುವಂತಹ ಕೆಲಸ ಆಗುತ್ತೆ. ಆ ಬಳಿಕ ಅದಕ್ಕಿಂತ ಮೊದಲು ಆ ಒಂದು ಕಾಂಟ್ಯಾಕ್ಟ್ ಸ್ವಲ್ಪ ಸಿಕ್ಕಿತ್ತು, ಒಂದಷ್ಟು ಡಿಲೀಟ್ ಆಗಿತ್ತು, ಸ್ವಲ್ಪ ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಆ ಒಂದು ಸಿಕ್ಕಿದಂತಹ ಕಾಂಟ್ಯಾಕ್ಟ್ ಗಳ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಆತ ಯಾರಿಗೆ ಕಾಲ್ ಮಾಡಿದ್ದಾನೆ, ಯಾಕಾಗಿ ಕಾಲ್ ಮಾಡಿದ್ದಾನೆ ಮತ್ತು ಯಾವ ಉದ್ದೇಶಕ್ಕಾಗಿ ಕಾಲ್ ಮಾಡಿದ್ದಾನೆ, ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಜೊತೆಗೆ ಲ್ಯಾಪ್ಟಾಪ್ ಗೆ ಸಂಬಂಧಿಸಿದಂತ ಪರಿಶೀಲನೆ
ಕೂಡ ನಡೀತಾ ಇದೆ. ಅಂದ್ರೆ ಲ್ಯಾಪ್ಟಾಪ್ ನಲ್ಲಿ ಒಂದಷ್ಟು ವಿಡಿಯೋಗಳು, ಸ್ಕ್ರಿಪ್ಟ್ಗಳು ಇದೆಲ್ಲವೂ ಕೂಡ ಇತ್ತು. ಇದರ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಆ ಒಂದು ಸ್ಕ್ರಿಪ್ಟ್ಗಳು ಮತ್ತು ವಿಡಿಯೋಗಳು ಯಾವ ಉದ್ದೇಶಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದರ ಜೊತೆಗೆ ಇವರು ಎಲ್ಲೆಲ್ಲೂ ಹೋಗಿ ಬಂದಿದ್ರು, ಅದರ ಒಂದಷ್ಟು ವಿಡಿಯೋಗಳು ಕೂಡ ಇತ್ತು ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಯಂತ್ ಅವರು ಒಂದಷ್ಟು ವಿಡಿಯೋಗಳನ್ನ ತನ್ನ ಮೊಬೈಲ್ ಅಲ್ಲೇ ಬೆಂಗಳೂರಿನಲ್ಲಿ ಚಿತ್ರೀಕರಿಸಿದ್ರು ಅಂತ ಹೇಳಲಾಗ್ತಿದೆ. ಅದರ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಆತನನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆತನನ್ನ ನಾಡಿದ್ದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲೇಬೇಕು. ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನ ಉಳಿದಿರುವಂತದ್ದು ಕಸ್ಟಡಿಯಲ್ಲಿ. ಹೀಗಾಗಿ 2 ದಿನಗಳ ಕಾಲ ಆತನನ್ನ ತೀವ್ರವಾದಂತಹ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅಗತ್ಯವಿದ್ರೆ ಕೆಲವೊಂದು ಕಡೆ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಕೆಲಸಕ್ಕೂ ಕೂಡ ಎಸ್ಐಟಿ ಮುಂದಾಗುವ ಸಾಧ್ಯತೆ ಇದೆ. ಮುಂದಿಟ್ಟು ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಆ ನಂತರ ನೋಟಿಸ್ ಅನ್ನ ಕೊಡುವ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, 2 ದಿನ ಮಹಜರು ಪ್ರಕ್ರಿಯೆ ನಡೆಯಿತು. ಆ ನಂತರದಲ್ಲಿ ಇವತ್ತು ಬಹಳ ನಿರ್ಣಾಯಕ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿ. ಯಾವೆಲ್ಲ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡು ಈಗ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ, ಅದರ ಜೊತೆಯಲ್ಲಿ ಮುಂದೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂತ? ಅಶ್ವಿನಿ, 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಹಜರು ಪ್ರಕ್ರಿಯೆ ನಡೆದಿತ್ತು. ಪ್ರಮುಖವಾಗಿ ಜಯಂತ್ ಟಿ ಮನೆಯಲ್ಲಿ ಮತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮಹಜರು ಪ್ರಕ್ರಿಯೆ ನಡೆದು ಆತನನ್ನ ಅಂದ್ರೆ ಚಿನ್ನಯ್ಯನನ್ನು ನಿನ್ನೆ ರಾತ್ರಿ ವೇಳೆಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆತಂದಿದ್ರು. ಸದ್ಯ ಆತ ಎಸ್ಐಟಿ ಕಚೇರಿಯಲ್ಲೇ ಇದ್ದಾನೆ. ಇವತ್ತು ಆತನ ವಿಚಾರಣೆ ಮುಂದುವರಿಲಿಕ್ಕಿದೆ. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆ ಇವತ್ತು ನಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ 2 ದಿನಗಳ ಮಹಜರು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆಗಳಿರುತ್ತೆ. ಆ ಒಂದು ಮನೆ ಆಗಿರಬಹುದು, ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರುವುದು, ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ವಿಚಾರಣೆಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಜೊತೆಗೆ ಸುಜಾತ ಭಟ್ ಇವರಿಗೆ ಸೇರಿದಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವರು 3 ಜನ ಆತನನ್ನ ಬೆಂಗಳೂರು ಮತ್ತು ದೆಹಲಿಗೆ ಕರೆದುಕೊಂಡು ಹೋಗಿದ್ರು. ದೆಹಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನ ಮೀಟ್ ಆಗಿದ್ರು. ಅದರ ಜೊತೆಗೆ ಬುರುಡೆಯನ್ನು ಕೂಡ ದೆಹಲಿಗೆ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ಚಿನ್ನಯ್ಯನಿಗೆ ಕೇಳುವಂತಹ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲಾಗಿ ಆತನಿಗೆ ಮೆಡಿಕಲ್ ಟೆಸ್ಟ್ಗೆ ಇವತ್ತು ಕರೆದುಕೊಂಡು ಹೋಗ್ತಾರೆ. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಆತನ ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ. ಹಾಗಾಗಿ ಇವತ್ತು ಆತನನ್ನ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆ ಬಳಿಕ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದು ಇವತ್ತು ವಿಚಾರಣೆಗಳು ಕೂಡ ಸಾಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ 3 ಅಂದ್ರೆ ಈ ಒಂದು ಬುರುಡೆ ಕೇಸ್ಗೆ ಸಂಬಂಧಿಸಿದಂತೆ ದೆಹಲಿಗೆ ಹೋದವರಿಗೆ ಮತ್ತು ಬೆಂಗಳೂರಿನಲ್ಲಿ ಇದ್ದವರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇರುವಂತದ್ದು ಗಿರೀಶ್ ಮಟ್ಟನ್ ಅವರ್, ಟಿ ಜಯಂತ್ ಮತ್ತು ಸುಜಾತ ಭಟ್. ಹೀಗಾಗಿ ಅವರಿಗೆ 3 ಜನಕ್ಕೆ ನೋಟಿಸ್ ನೀಡುವುದಕ್ಕೆ ಎಸ್ಐಟಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಅಂದ್ರೆ ಅವರು 3 ಜನಕ್ಕೂ ನೋಟಿಸ್ ನೀಡಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿ ಜಯಂತ್ ಮತ್ತು ಮಟ್ಟನ್ ಅವರು ಕೂಡ ಮೊನ್ನೆ ಮಾಧ್ಯಮಗಳ ಜೊತೆ ಮಾತಾಡಿದಾಗ ಹೇಳ್ತಾ ಇದ್ರು, ಅಂದ್ರೆ ನಮ್ಮನ್ನು ವಿಚಾರಣೆಗೆ ಕರಿಬೇಕು, ನಾವು ವಿಚಾರಣೆಯಲ್ಲಿ ಎಲ್ಲ ಸತ್ಯಗಳನ್ನು ಹೇಳ್ತೇವೆ, ನಾವು ಜೈಲಿಗೆ ಹೋಗುವುದಕ್ಕೂ ಕೂಡ ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದಕ್ಕೆ ಎಲ್ಲ ಬೇಕಾದಂತಹ ಸಿದ್ಧತೆಗಳನ್ನ ಎಸ್ಐಟಿ ತಂಡ ಮಾಡಿಕೊಂಡಿರುವಂತದ್ದು. ಅಶ್ವಿನಿ, ದಿನೇಶ್, ಅದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ ನೋಟಿಸ್ ಕೊಡ್ತಾರೆ. ಆದ್ರೆ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳು ಬಹಳ ಪ್ರಮುಖವಾಗಿರುವಂತದ್ದು. ಅದರಲ್ಲೂ ಕೂಡ ಮಹಜರು ನಡೆಸಿರುವಂತಹ ಸಂದರ್ಭದಲ್ಲಿ ಮೊಬೈಲ್ ಆಗಿರಬಹುದು, ಅದರ ಜೊತೆಯಲ್ಲಿ ಲ್ಯಾಪ್ಟಾಪ್ ಆಗಿರಬಹುದು, ಒಂದಷ್ಟು ದಾಖಲೆಗಳಾಗಿರಬಹುದು, ಇದೆಲ್ಲವನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಈ ಟೆಕ್ನಿಕಲ್ ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ, ಏನೆಲ್ಲ ಸಾಕ್ಷ್ಯಗಳು ಇದ್ದಿರಬಹುದು, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ?
ಅಶ್ವಿನಿ, ಅದೇ ಮೊನ್ನೆ ವಶಪಡಿಸಿಕೊಂಡಂತ ಈ ಎಲ್ಲ ವಸ್ತುಗಳನ್ನ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅದರಲ್ಲೂ ಕೂಡ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಪ್ರಮುಖವಾಗಿ ಏನು ಆ ವ್ಯಕ್ತಿ ಏನಿದ್ದಾನೆ, ಚಿನ್ನ ಏನಿದ್ದಾನೆ, ಆತನ 2 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಅದರ ರಿಟ್ರೀವ್ ಕೆಲಸಗಳು ಆಗ್ತಾ ಇದೆ. ಅದು ರಿಟ್ರೀವ್ ಆದ್ರೆ ಸಾಕಷ್ಟು ಸಾಕ್ಷಿಗಳು SITಗೆ ಸಿಗುತ್ತೆ. ಅಂದ್ರೆ ಆ ಒಂದು ಕಾಂಟ್ಯಾಕ್ಟ್ ನಲ್ಲಿ ಯಾರಿದ್ರು ಅನ್ನುವಂಥದ್ದು, ಅಂದ್ರೆ ಚಿನ್ನಯ್ಯನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಈ ಒಂದು ಮೊಬೈಲ್ ಇಂದಾಗಿ ಗೊತ್ತಾಗುತ್ತೆ. ಹೀಗಾಗಿ ಸದ್ಯ ಮೊಬೈಲ್ ರಿಟ್ರೀವ್ ಮಾಡುವಂತಹ ಕೆಲಸ ಆಗುತ್ತೆ. ಆ ಬಳಿಕ ಅದಕ್ಕಿಂತ ಮೊದಲು ಏನು ಆ ಒಂದು ಕಾಂಟ್ಯಾಕ್ಟ್ ಸ್ವಲ್ಪ ಸಿಕ್ಕಿತ್ತು, ಅಂದ್ರೆ ಒಂದಷ್ಟು ಡಿಲೀಟ್ ಆಗಿತ್ತು, ಸ್ವಲ್ಪ ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಆ ಒಂದು ಸಿಕ್ಕಿದಂತಹ ಕಾಂಟ್ಯಾಕ್ಟ್ ಗಳ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಯಾರಿಗೆ ಕಾಲ್ ಮಾಡಿದ್ದಾನೆ, ಯಾಕಾಗಿ ಕಾಲ್ ಮಾಡಿದ್ದಾನೆ ಮತ್ತು ಯಾವ ಉದ್ದೇಶಕ್ಕಾಗಿ ಕಾಲ್ ಮಾಡಿದ್ದಾನೆ, ಈ ರೀತಿಯಾದಂತಹ ಒಂದಷ್ಟು ಏನು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಜೊತೆಗೆ ಲ್ಯಾಪ್ಟಾಪ್ಗೆ ಸಂಬಂಧಿಸಿದಂತ ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಲ್ಯಾಪ್ಟಾಪ್ ನಲ್ಲಿ ಒಂದಷ್ಟು ವಿಡಿಯೋಗಳು, ಸ್ಕ್ರಿಪ್ಟ್ಗಳು ಇದೆಲ್ಲವೂ ಕೂಡ ಇತ್ತು. ಇದರ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಆ ಒಂದು ಸ್ಕ್ರಿಪ್ಟ್ಗಳು ಮತ್ತು ವಿಡಿಯೋಗಳು ಯಾವ ಉದ್ದೇಶಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದರ ಜೊತೆಗೆ ಇವರು ಎಲ್ಲೆಲ್ಲೂ ಹೋಗಿ ಬಂದಿದ್ರು, ಅದರ ಒಂದಷ್ಟು ವಿಡಿಯೋಗಳು ಕೂಡ ಇತ್ತು ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಯಂತ್ ಅವರು ಒಂದಷ್ಟು ವಿಡಿಯೋಗಳನ್ನ ತನ್ನ ಮೊಬೈಲ್ ಅಲ್ಲೇ ಬೆಂಗಳೂರಿನಲ್ಲಿ ಚಿತ್ರೀಕರಿಸಿದ್ರು ಅಂತ ಹೇಳಲಾಗ್ತಿದೆ. ಅದರ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಆತನನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆತನನ್ನ ನಾಡಿದ್ದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲೇಬೇಕು. ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನ ಉಳಿದಿರುವಂತದ್ದು ಕಸ್ಟಡಿಯಲ್ಲಿ. ಹೀಗಾಗಿ 2 ದಿನಗಳ ಕಾಲ ಆತನನ್ನ ತೀವ್ರವಾದಂತಹ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅಗತ್ಯವಿದ್ರೆ ಕೆಲವೊಂದು ಕಡೆ ಕರೆದುಕೊಂಡು ಹೋಗಿ ಮಹಜರು ಮಾಡುವ